ನಮಸ್ಕಾರ ಮಹಾಜನಗಳೇ, ನಿಮಗೆಲ್ಲ ದೇವರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಿಮಗೆ ತಿಳಿಸಬಯಸುವ ವಿಷಯವೇನೆಂದರೆ, ನಮ್ಮ ಹಿಂದೂ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅಚ್ಚರಿ ಹಾಗೂ ವಿಸ್ಮಯಗಳನ್ನು ಹೊಂದಿರುವ ಈ ದೇವಾಲಯ ಇರುವುದು ಒಡಿಶಾದಲ್ಲಿ. ಜಗವನ್ನೇ ಪೋಷಣೆ ಮಾಡುತ್ತಿರುವ ಜಗನ್ನಾಥ ನೆಲೆಸಿರುವ ಈ ಸ್ಥಳವನ್ನು ಭೂಲೋಕದ ವೈಕುಂಠ ಎಂದು ಕರೆಯಲಾಗುತ್ತದೆ. ಮಹಾವಿಷ್ಣುವೇ ಇಲ್ಲಿ ಬಂದು ಜಗನ್ನಾಥನಾಗಿ ನೆಲೆಸಿದ್ದಾನೆ. ವಿಜ್ಞಾನಕ್ಕೆ ಸವಾಲು ಹಾಕಿ ಇಂದಿಗೂ ತಿಳಿಯಲಾರದ ಅನೇಕ ಅಚ್ಚರಿಗಳಿವೆ. ಅದರ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಪೂರಿ ಜಗನ್ನಾಥ ದೇವಾಲಯವು 4 ಲಕ್ಷ ಚದುರ ಅಡಿ ಹಾಗೂ 214 ಅಡಿ ಎತ್ತರವನ್ನು ಹೊಂದಿದೆ. ಪ್ರಾಣಿ ಪಕ್ಷಿ ಮಾನವ ಎಲ್ಲರ ನೆರಳು ಕಾಣುವುದು ಸರ್ವೇ ಸಾಮಾನ್ಯ. ಆದರೆ ಎಂತಹ ಸುಡುವ ಬಿಸಿಲಿದ್ದರೂ ದೇವಾಲಯದ ನೆರಳು ಬೀಳುವುದಿಲ್ಲ. ಇದು ಒಂದು ಅಚ್ಚರಿಗಳಲ್ಲಿ ಒಂದಾಗಿದೆ. ದೇವಾಲಯದ ಮೇಲೆ ಕಂಡುಬರುವ ಧ್ವಜದ ಬಗ್ಗೆ ಹೇಳುವುದಾದರೆ, ಆ ಧ್ವಜವು ಎಂದೂ ಕೂಡ ಗಾಳಿ ಬೀಸುವ ದಿಕ್ಕಿಗೆ ಹಾರಾಡುವುದಿಲ್ಲ. ಗಾಳಿಯ ವಿರುದ್ಧ ದಿಕ್ಕಿಗೆ ಇಂದಿಗೂ ಕೂಡ ಹಾರಾಡುತ್ತದೆ. 1800 ವರ್ಷಗಳ ಹಳೆಯ ಆಚರಣೆ ಏನೆಂದರೆ, ಪೂರಿ ಜಗನ್ನಾಥ ದೇವಾಲಯದ ಧ್ವಜವನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ. ಪ್ರತಿದಿನ ಅರ್ಚಕರು ಸರಿಸುಮಾರು 45 ಮಹಡಿಗಳನ್ನು ಹತ್ತಿಕೊಂಡು ಹೋಗಿ ಧ್ವಜವನ್ನು ಬದಲಾಯಿಸುತ್ತಾರೆ. ಈ ಆಚರಣೆಯು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ. ಒಂದು ದಿನ ಧ್ವಜವನ್ನು ಬದಲಾಯಿಸುವುದು ತಪ್ಪಿದರೆ 18 ವರ್ಷಗಳ ಕಾಲ ದೇವಾಲಯದ ಬಾಗಿಲು ತೆರೆಯುವಂತಿಲ್ಲ. ನಿಮಗೆ ತಿಳಿದಿರಲಿ, ಇಂದಿಗೂ ಕೂಡ ಪೂರಿ ಜಗನ್ನಾಥ ದೇವಾಲಯದ ಮೇಲೆ ಯಾವ ಪಕ್ಷಿಗಳು ಕುಳಿತುಕೊಳ್ಳುವುದಿಲ್ಲ. ಹಾಗೆಯೇ ಯಾವುದೇ ವಿಮಾನ ಕೂಡ ಹಾರಾಡುವುದಿಲ್ಲ. ಇನ್ನು ಹೇಳುವುದಾದರೆ, ಸುದರ್ಶನ ಚಕ್ರ ದೇವಾಲಯದ ಮೇಲೆ ಇರುವ ಸುದರ್ಶನ ಚಕ್ರವು 1 ಟನ್ ತೂಕ 20 ಅಡಿ ಎತ್ತರವನ್ನು ಹೊಂದಿದೆ. ಈ ಚಕ್ರವು ಪೂರಿ ನಗರದ ಯಾವ ದಿಕ್ಕಿನಲ್ಲೂ ನಿಂತು ನೋಡಿದರೂ ನಿಮ್ಮ ಕಡೆ ಮುಖ ಮಾಡಿದಾಗೆ ಕಾಣುತ್ತದೆ. ಈ ಸುದರ್ಶನ ಚಕ್ರವನ್ನು ಸುಮಾರು 2000 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. 1 ಟನ್ ತೂಕದ 20 ಅಡಿ ಆ ಸುದರ್ಶನ ಚಕ್ರವನ್ನು ಅಷ್ಟು ಎತ್ತರದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದ್ದು ಯಾರು? ಇದು ಒಂದು ಅಚ್ಚರಿಯಲ್ಲವೇ? ಸಮುದ್ರದ ಶಬ್ದ ಇದರ ಬಗ್ಗೆ ಹೇಳುವುದಾದರೆ, ದೇವಾಲಯದ ಮುಖ್ಯ ದ್ವಾರದ ಬಾಗಿಲು ಸಮೀಪ ಬರುವವರೆಗೂ ಸಮುದ್ರದ ಶಬ್ದ ಕೇಳಿಸುತ್ತದೆ. ಏಕೆಂದರೆ ಪೂರಿ ಜಗನ್ನಾಥ ದೇವಾಲಯ ಸಮುದ್ರದ ಸಮೀಪದಲ್ಲಿದೆ. ಇದರಲ್ಲಿ ಏನು ಅಚ್ಚರಿ ಎಂದು ನೀವು ಕೇಳಬಹುದು. ನಿಮಗೆ ಸಮುದ್ರದ ಶಬ್ದ ದೇವಾಲಯದ ಮುಖ್ಯ ದ್ವಾರದ ಬಾಗಿಲುವರೆಗೂ ಮಾತ್ರ ಕೇಳುತ್ತದೆ. ನೀವು ದೇವಾಲಯದ ಒಳಭಾಗವನ್ನು ದಾಟಿದಾಗ ಶಬ್ದವು ಕೇಳಿಸುವುದಿಲ್ಲ. ಇದಲ್ಲವೇ ಅಚ್ಚರಿ? ಇನ್ನು ಮುಖ್ಯವಾಗಿ ದೇವಸ್ಥಾನ ಎಂದ ಮೇಲೆ ಪ್ರಸಾದ ಸರ್ವೇ ಸಾಮಾನ್ಯ. ಆದರೆ ಇಲ್ಲಿನ ಪ್ರಸಾದ ವಿಶೇಷವೇನೆಂದರೆ, ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬರುತ್ತಾರೆ. ಬರುವ ಎಲ್ಲರಿಗೂ ಪ್ರಸಾದ ವಿನಿಮಯವಾಗುತ್ತದೆ. ಇಲ್ಲಿ ಎಂದಿಗೂ ಪ್ರಸಾದ ಹೆಚ್ಚು ಆಗಿಲ್ಲ, ಕಮ್ಮಿ ಕೂಡ ಆಗಿಲ್ಲ. ದೇವಸ್ಥಾನವು ಮುಚ್ಚಿದ ಕೂಡಲೇ ಪ್ರಸಾದವು ಖಾಲಿಯಾಗುತ್ತದೆ. ಹಾಗೆಯೇ ಇಲ್ಲಿ ಪ್ರಸಾದ ಮಾಡುವ ವಿಧಾನವು ವಿಭಿನ್ನ ಸೌದೆಗಳನ್ನು ಬಳಸಿ ಇಲ್ಲಿ ಪ್ರಸಾದ ತಯಾರಿಸಲಾಗುತ್ತದೆ. ಒಂದರ ಮೇಲೆ ಒಂದರಂತೆ 7 ಮಣ್ಣಿನ ಮಡಿಕೆಗಳನ್ನು ಪ್ರಸಾದ ತಯಾರಿಸುತ್ತಾರೆ. ಆದರೆ ಅಚ್ಚರಿ ಏನೆಂದರೆ, ಮೇಲಿನ ಮಡಿಕೆ ಪ್ರಸಾದ ಬೆಂದ ನಂತರವೇ ಕೆಳಗಿನ ಮಡಿಕೆಯ ಪ್ರಸಾದವು ಬೇಯುತ್ತದೆ. ಇದು ವಿಸ್ಮಯವಲ್ಲವೇ? ಹಾಗೆಯೇ ಪ್ರತಿದಿನವೂ ಹೊಸ ಮಣ್ಣಿನ ಮಡಿಕೆಯಿಂದ ದೇವರಿಗೆ ಪ್ರಸಾದವನ್ನು ತಯಾರಿಸುತ್ತಾರೆ. ಜಗನ್ನಾಥನಿಗೆ ನೈವೇದ್ಯ ಆದ ನಂತರ ಭಕ್ತಾದಿಗಳಿಗೆ ಪ್ರಸಾದ ಸ್ವೀಕರಿಸುತ್ತಾರೆ.
ಜಗನ್ನಾಥನಿಗೆ ಪ್ರತಿನಿತ್ಯವೂ 56 ಬಗೆ ಬಗೆಯ ಖಾದ್ಯಗಳನ್ನು ಸಮರ್ಪಿಸಲಾಗುತ್ತದೆ. ಇಲ್ಲಿರುವ ವಿಶೇಷ ದೇವರುಗಳೆಂದರೆ ಶ್ರೀ ಜಗನ್ನಾಥ ಸ್ವಾಮಿ, ಬಲರಾಮ ಹಾಗೂ ಸುಭದ್ರಾದೇವಿ. ಈ ವಿಗ್ರಹಗಳನ್ನು ಪ್ರತಿ 12 ವರ್ಷಕ್ಕೊಮ್ಮೆ ಬದಲಾಯಿಸಿ ಹೊಸ ವಿಗ್ರಹಗಳನ್ನು ಇಡುತ್ತಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣ ನಗರದ ವಿದ್ಯುತ್ ಕಡಿತಗೊಳಿಸುತ್ತಾರೆ. ಇಡೀ ನಗರ ಗದ್ದಲಾಗುತ್ತದೆ. ವಿಗ್ರಹ ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದ ಪ್ರವೇಶವಿರುತ್ತದೆ. ಇಲ್ಲಿ ಶ್ರೀ ಜಗನ್ನಾಥ ಸ್ವಾಮಿ, ಬಲರಾಮ ಮತ್ತು ಸುಭದ್ರಾದೇವಿಯ ವಿಗ್ರಹಗಳು ಅಪೂರ್ಣವಾಗಿದೆ. ಈ 3 ವಿಗ್ರಹಗಳಿಗೆ ಕೈಕಾಲುಗಳಿಲ್ಲ, ಕೇವಲ ಕಣ್ಣು, ಮೂಗು, ಬಾಯಿ ಮಾತ್ರ ಇದೆ. ಇದರ ಕುರಿತು ಒಂದು ದಂತಕಥೆಯೇ ಇದೆ. ಅಪೂರ್ಣವಾದ ವಿಗ್ರಹವನ್ನು ಪೂಜಿಸುವುದು ಇಲ್ಲಿನ ಸಂಪ್ರದಾಯವೇ. ಹಾಗೆಯೇ ಈ ದೇವಾಲಯದ ದೇವರಿಗೆ ಹುಷಾರು ತಪ್ಪುತ್ತದೆ. ಆ ಸಮಯದಲ್ಲಿ ದೇವರಿಗೂ ಔಷಧಿ ನೀಡುತ್ತಾರೆ. ಹಾಗೆಯೇ ರಥೋತ್ಸವ ಸಮಯದಲ್ಲಿ ಆ ರಥವನ್ನು ಸ್ಪರ್ಶಿಸಿದರೆ ಸಾಕು, ಸಕಲ ಕಷ್ಟ ಪರಿಹಾರವಾಗುತ್ತದೆ. ವಿಜ್ಞಾನಕ್ಕೆ ಸವಾಲು ಹಾಕುವ ಈ ದೇವಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ಅಚ್ಚರಿಯ ಸಂದೇಶದೊಂದಿಗೆ ಮತ್ತೆ ಬರುವೆ. ಎಲ್ಲರಿಗೂ ಶುಭವಾಗಲಿ. ನನ್ನ